ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇರ್ ಟ್ರಾನ್ಸ್ಫರ್ ಸಫಾರಿ. ನನ್ನ ವೀಡಿಯೋ ಕಾಣುವ ತುಂಬ ಜನ ಇದ್ದಾರೆ. ನನ್ನನ್ನು ರಿಕ್ವೆಸ್ಟ್ ಮಾಡೋ ಒಂದೇ ಒಂದು ರಿಕ್ವೆಸ್ಟ್, ಬ್ಯಾಂಗ್ಳೂರು ಕ್ಲಿನಿಕ್ ರಿಸಲ್ಟ್ ಶೋ ಮಾಡಿ, ಬ್ಯಾಂಗ್ಳೂರು ಕ್ಲಿನಿಕ್ ರಿಸಲ್ಟ್ ಶೋ ಮಾಡಿ. ಸೊ ನಾನಿವತ್ತು ಬ್ಯಾಂಗ್ಳೂರು ಕ್ಲಿನಿಕ್ ರಿಸಲ್ಟ್ ಆಗಿ ಬಂದಿದ್ದೀನಿ. ಸೊ ನೀವು ವೀಡಿಯೋ ಎಂಡ್ವರೆಗೆ ಕಾಣಿ, ಯಾಕೆಂದರೆ ಈ ರಿಸಲ್ಟ್ ಕಂಡ್ರೆ ನೀವು ಖಂಡಿತವಾಗಿ ಆಶ್ಚರ್ಯ ಆಗ್ತೀರಾ, ಹೀಗೆ ರಿಸಲ್ಟ್ ಬರ್ಬೋದಾ ಅಂತ. ಯಾಕೆಂದರೆ ಟ್ರಾನ್ಸ್ಪ್ಲಾಂಟ್ ಮಾಡಿದ ಮೇಲೆ ಟ್ರಾನ್ಸ್ಪ್ಲಾಂಟ್ ಬೇಡ ಇತ್ತು ಅಂತ ಹೇಳುವಂಥ ತುಂಬ ಜನ ಇದ್ದಾರೆ. ಯಾಕೆಂದರೆ ಟ್ರಾನ್ಸ್ಪ್ಲಾಂಟ್ ಮಾಡಿ ತುಂಬ ನಮ್ಮ ವಲ್ಗರ್ ಲುಕ್ಕು ಬಂದು ಏನೆಲ್ಲ ಆದ ತುಂಬ ಜನ ಇದ್ದಾರೆ. ಸೊ ಅದೆಲ್ಲ ಕಂಪೇರ್ ಮಾಡುವಾಗ ಈ ರಿಸಲ್ಟ್ ನಿಮ್ಮನ್ನು ಖಂಡಿತವಾಗಿ ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕು ಅಂತ ಮನಸ್ಸೊಂದು ಆಸೆ ತೋರಿಸುವಂಥ ರಿಸಲ್ಟ್ಸ್. ಇವಾಗ ನಾನು ಸರ್ಜರಿ ಮಾಡಿಕೊಂಡು ಅರೌಂಡ್ 6.7 ಇಯರ್ಸ್ ಅಂದರೆ 6 ವರ್ಷ 7 ತಿಂಗಳಾಯಿತು. 2019 ಅಕ್ಟೋಬರ್ ನಾನು ಸರ್ಜರಿ ಮಾಡ್ಕೊಂಡದ್ದು. ಅಂದರೆ ಸರ್ಜರಿ ಅಂದರೆ ಸುಮ್ಮನೆ ನಾವು ಸ್ವಲ್ಪ ಕೂದಲು ತೆಗೆದು ತಲೆ ಹಿಂದುಗಡೆ ಎಲ್ಲಿ ಕೂದಲೆಲ್ಲ ತೆಗೆದು ಬಾಳ್ನೆಸ್ ಇಡುವುದಕ್ಕೂ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಕ್ರೈಟೀರಿಯಾ ಇದೆ. ಸುಮ್ಮನೆ ನೀವು ಹೋಗಿ ಮಾಡಬಾರ್ದು. ಯಾಕೆಂದರೆ ಲೈಫಲ್ಲಿ ಒಮ್ಮೆ ಅಥವಾ 2 ಸಲವೇ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಆಗುತ್ತೆ. ನಮ್ಮ ಡೋನರ್ ಎಲ್ಲಿ ಗ್ರಾಫ್ಟ್ ತುಂಬ ಇಂಪಾರ್ಟೆಂಟ್. ಒಂದು ಗ್ರಾಫ್ಟನ್ನು ನಾವು ತಲೆ ಹಿಂದುಗಡೆ ತೆಗೆದು ಎಲ್ಲಾದರೂ ಪ್ಲೇಸ್ಮೆಂಟ್ ಮಾಡಿಬಿಟ್ರೆ, ಆ ಪ್ಲೇಸ್ಮೆಂಟ್ ಮಾಡಿದಲ್ಲಿ ಅದು ಬೆಳಿಲಿಲ್ಲ ಅಂದರೆ ಮತ್ತು ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿ ಗುಣ ಇಲ್ಲ, ಅದು ವೇಸ್ಟ್, ಹೊಸ ಗ್ರಾಫ್ಟ್ ಉಂಟಾಗ್ತಾ ಇಲ್ಲ. ಸೊ ಯಾವಾಗಲೂ ಒಂದು ಗ್ರಾಫ್ಟ್ ತೆಗೆದು ಇದನ್ನು ನಾವು ಇಂಪ್ಲಾಂಟ್ ಮಾಡೋಕೆ ಅಷ್ಟು ಥಿಂಕ್ ಮಾಡ್ಕೊಳ್ಳೋದು. ಹೇರ್ ಲೈನ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸುಮ್ಮನೆ ನಾವು ತಗೊಂಡೋಗೋ ತುಂಬ ಹೇರ್ ಲೈನ್ ಬರೋದು ಹೀಗೆ ಇಟ್ಟದಲ್ಲ. ತುಂಬ ಜನ ಮಾಡ್ತಿದ್ದಾರೆ, ಸಫೈರ್ ಅಂತ ಹೇಳ್ತಾರೆ, ಅದು ಹೇಳ್ತಾರೆ. ಸೊ ನೋಡಿ, ಆ್ಯಡ್ ಮಾತ್ರ ನೋಡಿ ಹೋಗಬಾರ್ದು. ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಫುಲ್ ಹೇರ್ ಟ್ರಾನ್ಸ್ಪ್ಲಾಂಟ್, ಎಲ್ಲೆಲ್ಲ ಕ್ಲಿನಿಕ್ ಬರುತ್ತೆ. ಸಣ್ಣ ಗೂಡಂಗಡಿ ಥರ ಕ್ಲಿನಿಕ್ ಬರುತ್ತೆ. ಅಷ್ಟೇ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಬೇಕಾದಷ್ಟು ಕ್ಲಿನಿಕ್ ಇದೆ. ಒಬ್ಬರು 10 ರೂಪಾಯಿ ಪರ್ ಗ್ರಾಫ್ಟಿಗೆ ಮಾಡ್ತಾರೆ, ಮತ್ತೊಬ್ಬರು 5 ರೂಪಾಯಿಗೆ ಮಾಡ್ತಾರೆ. ಮತ್ತೊಬ್ಬರು ಹೇಳ್ತಾರೆ ನಾವು 30,000 ಕೊಟ್ಟರೆ ಫುಲ್ ಹೆಡ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಕೊಡ್ತೀವಿ, ಅನ್ಲಿಮಿಟೆಡ್ ಗ್ರಾಫ್ಟ್. ಸೊ ಇದೆಲ್ಲ ಚೀಟಿಂಗ್. ಎಲ್ಲಿಂದ ಅನ್ಲಿಮಿಟೆಡ್ ಬರುತ್ತೆ? ನಮಗೆ ಗ್ರಾಫ್ಟ್ ಅಂದರೆ ಒಂದು ಲಿಮಿಟ್ ಇದೆ, ಆ ಲಿಮಿಟ್ ಜಾಸ್ತಿ ಗ್ರಾಫ್ಟ್ ತಗೊಳ್ಳೋಕೆ ಆಗಲ್ಲ. ಸೊ ಈ ರೀತಿಯಲ್ಲಿ ನಮ್ಮನ್ನು ಮೋಸ ಮಾಡ್ತಾರೆ. ಸೊ ನೀವು ಯಾವಾಗಲೂ ಥಿಂಕ್ ಮಾಡ್ಕೊಳ್ಬೇಕು, ಒಳ್ಳೆ ಕ್ಲಿನಿಕಲ್ಲಿ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಕೈಯಲ್ಲಿ ಹೇರ್ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬೇಕು. ರಿಸಲ್ಟ್ ತುಂಬ ಇಂಪಾರ್ಟೆಂಟ್, ನಮ್ಮ ಡೋನರೇ ತುಂಬ ಇಂಪಾರ್ಟೆಂಟ್, ಈ ಪ್ಲೇಸ್ ಮಾಡೋ ಗ್ರಾಫ್ಟ್ ಆ್ಯಂಗ್ಲೇಸ್ ತುಂಬ ಇಂಪಾರ್ಟೆಂಟ್. ಇವಾಗ ನಾನು ಟ್ರಾನ್ಸ್ಪ್ಲಾಂಟ್ ಮಾಡಿ ಅರೌಂಡ್, ನಾನು ಹೇಳಿದೆ, ನಾನು ಫಸ್ಟಿಗೆ ಮಾಡಿದ್ದು ಪುಣೆಯಲ್ಲಿ ಆ್ಯಂಡ್ ಸೆಕೆಂಡ್ ಸಿಟ್ಟಿಂಗ್ ನಾನು ಕೇರಳದಲ್ಲಿ ಮಾಡಿದೆ, ಕೊಚ್ಚಿನಲ್ಲಿ. ಯಾಕಂದರೆ ನನಗೆ ಸೇಮ್ ಕ್ಲಿನಿಕ್ ಡಾಕ್ಟರ್ಸ್ ಕೊಚ್ಚಿನಲ್ಲಿ ಓಪನ್ ಮಾಡಿದರು. ಆಮೇಲೆ ಟ್ರಿವಾಂಡ್ರಮ್, ಕ್ಯಾಲಿಕೆಟ್ ಮತ್ತು ಬೆಂಗಳೂರಲ್ಲಿ 2 ಸೆಂಟರ್ ಇದೆ. ಬೆಂಗಳೂರು ಓಪನ್ ಆಗಿ 2-3 ವರ್ಷ ಆಯಿತು. ಸೊ ಇವತ್ತು ನಾನು ಶೋ ಮಾಡ್ತಾ ಇರೋದು, ಫಸ್ಟಿಗೆ ಹೇಳಿದೆ, ಬ್ಯಾಂಗ್ಳೂರು ಕ್ಲಿನಿಕ್ ರಿಸಲ್ಟ್ಸ್. ಓಕೆ, ಆ ವ್ಯಕ್ತಿಯ ಫೋಟೋ ನಾನು ತೋರಿಸೆ ನೋಡಿ, ಪ್ರೀವಿಯಸ್ ಫೋಟೋ ತೋರಿಸೋಣ. ತುಂಬ ಬಾಳ್ನೆಸ್ ಇದೆ, ಅಂದರೆ ಒಳ್ಳೆ ಸ್ಮೈಲ್ ಫೇಸ್ ಅವರದ್ದು. ಬಟ್ ಅವರ ಬಾಳ್ನೆಸ್ಸಿಂದ ಅವರ ಫೇಸಲ್ಲಿರುವ ಸ್ಮೈಲ್ಸ್ ಹೋಗಿಬಿಟ್ಟಿದೆ, ಅಷ್ಟು ಟೆನ್ಷನ್ ಇತ್ತು ಅವರಿಗೆ. ಸೊ ಫ್ರಂಟಿಂದ ಹಿಂದುಗಡೆಯವರಿಗೆ ಬಾಳ್ನೆಸ್ ಇದೆ. ಡೋನರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ವೈಟ್ ಹೇರ್ ಅಲ್ಲ, ಸ್ವಲ್ಪ ಗ್ರೇ ಹೇರ್ ಅವ್ರದ್ದು, ವೈಟ್ ಹೇರ್ಸ್ ಜಾಸ್ತಿ ಇದೆ. ಅವರೇ ಟ್ರಾನ್ಸ್ಪ್ಲಾಂಟ್ ಮಾಡಿದ ಹೇರ್ ಲೈನ್ ಡ್ರಾ ಮಾಡಿದ ಫೋಟೋ ನೋಡಿ, ಸಖತ್ತಾಗಿ ಡ್ರಾ ಮಾಡಿದ್ದಾರೆ. ನಾವು ಹೇರ್ ಲೈನ್ ಡ್ರಾ ಮಾಡೋದು ಗೊತ್ತಾಗುತ್ತೆ ಟ್ರಾನ್ಸ್ಪ್ಲಾಂಟ್ ರಿಸಲ್ಟ್ ಬರುತ್ತೆ ಅಂದರೆ ಎಕ್ಸ್ಪೀರಿಯನ್ಸ್ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಗ್ರಾಫ್ಟ್ ಪ್ಲೇಸ್ ಮಾಡಿದ್ದಾರೆ ನೋಡಿ. ಗ್ರಾಫ್ಟ್ ಪ್ಲೇಸ್ ಮಾಡೋ ಏನಾಗಿದೆ ಅಂದರೆ ಫ್ರಂಟಲ್ಲಿ ಒಳ್ಳೆ ಡೆನ್ಸಿಟಿ ಕೊಟ್ಟಿದ್ದಾರೆ, ಮಿಡಲ್ ಸ್ವಲ್ಪ ಡೆನ್ಸಿಟಿ ಕಡಿಮೆ ಕೊಟ್ಟಿದ್ದಾರೆ. ಯಾಕೆ ಅಂದರೆ ಈವನ್ಲಿ ನಮಗೆ ಎಲ್ಲ ಗ್ರಾಫ್ಟ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೇಕು. ಅದು ಮಲ್ಟಿಪಲ್ಸಲ್ಲಿ ಇದಿರ್ಬೋದು, ಅದಕ್ಕನ್ನು ಸ್ವಲ್ಪ ಗ್ಯಾಪ್ ಇಟ್ಟಿದ್ದಾರೆ. ಸೊ ಇವಾಗ ಸರ್ಜರಿ ಮಾಡಿ ಅರೌಂಡ್ 9 to 12 months ಹತ್ತಿರ ಆಯಿತು, ಅಂದರೆ 1 ವರ್ಷ ಹತ್ತಿರ ಆಯಿತು. ಫುಲ್ ರಿಸಲ್ಟ್ ಬಂದಿದೆ. ಅವರ ರಿಸಲ್ಟ್ ನೀವು ನೋಡಿ, ಸಿ ದ ರಿಸಲ್ಟ್. ನೀವು ನನ್ನ ಹತ್ರ ಕೇಳಿದ್ರಲ್ಲ ಬೆಂಗಳೂರು ಕ್ಲಿನಿಕ್ ರಿಸಲ್ಟ್ ಬೇಕು, ಇದೇ ರಿಸಲ್ಟ್. ಸೊ ಇದು ನೋಡಿದರೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಗೊತ್ತಾಗುತ್ತಾ? ಯಾಕೆ ಅಂದರೆ ಸಫೈರ್ ಸ್ಟೋನ್ ಯೂಸ್ ಮಾಡಿದ್ದಾರೆ, ರಿಯಲ್ ಟೈಮ್ ಮಾಡಿದ್ದಾರೆ, ಚೆನ್ನಾಗಿ ಹೇರ್ಲೈನ್ ಡ್ರಾ ಮಾಡಿದ್ದಾರೆ, ಆ್ಯಂಗಲಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಸಖತ್ ರಿಸಲ್ಟ್ ಬಂದಿದೆ. ಅವರ ಸ್ಮೈಲ್ ಬ್ಯಾಕ್ ಇನ್ ಇಸ್ ಫೇಸ್. ಯಾಕೆಂದರೆ ನಾವು ಹೇರ್ ಇಲ್ಲದಿರುವಾಗ ನಮಗೆ ಮಾನಸಿಕವಾಗಿ ನಮಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಸೊ ನಾನು ಸಹ ಹಾಗೆ, ನಾನು 10 ವರ್ಷ ತುಂಬ ಟೆನ್ಷನ್ ಮಾಡ್ತಾ ಇದ್ದೆ, ವಿಗ್ ಯೂಸ್ ಮಾಡ್ತಾ ಇದ್ದೆ. ನಾರ್ಮಲ್ ಇದೆ. ತುಂಬ ಜನ ಹೇಳ್ತಾರೆ, ಏನು ಮಾರ್ರೆ ಕೂದಲು ಬಂದ ಮೇಲೆ ಏನಾಗುತ್ತೆ, ಕೂದಲು ಯಾಕೆ ಅಂದರೆ ಹೇಳ್ತಾರೆ. ಹೇಳುವವರ ತಲೆಯಲ್ಲಿ ತುಂಬ ಕೂದಲಿರುತ್ತೆ, ಖಂಡಿತ. ಸೊ ನಮಗೆ ಬೇಕು ಅಂದರೆ ನಾವು ಮಾಡ್ಕೊಳ್ಬೇಕು, ನಿಮಗೆ ಬೇಡ ಅಂದರೆ ಬೇಡ. ದರ್ ಈಸ್ ಅನ್ ಆಪ್ಷನ್. ನೀವು ಬೇಕಿದ್ರೆ ನಿಮ್ಮ ಬಾಳ್ನೆಸ್ಸಲ್ಲೇ ನೀವು ನಡ್ಕೊಳ್ಬೋದು, ಯಾರು ಫೋರ್ಸ್ ಮಾಡುತ್ತೆಲ್ಲ. ಮತ್ತು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ, ಒಳ್ಳೆ ಕ್ಲಿನಿಕಲ್ಲಿ ಮಾಡ್ಕೊಳ್ಳಿ, ತುಂಬನೇ ಹೋಗಿ ಮಾಡ್ಕೊಳ್ಬೇಡಿ. ಸೊ ಈ ರಿಸಲ್ಟ್ ನಿಮ್ಮ ಅಭಿಪ್ರಾಯ ತಿಳಿಸಿ. ಆ್ಯಂಡ್ ತುಂಬ ರಿಸಲ್ಟ್ಸ್ ನನ್ನ ಚಾನಲ್ ಬರ್ತಾ ಇದೆ. ನಾನು ಕನ್ನಡದಲ್ಲಿ ವೀಡಿಯೋ ಮಾಡೋದು ಸ್ವಲ್ಪ ಕಡಿಮೆ, ಯಾಕೆಂದರೆ ನನಗೆ ಟೈಮ್ ಸಿಗ್ತಾ ಇಲ್ಲ. ನಾನು ಜಾಸ್ತಿ ಮಲಯಾಳಂನಲ್ಲಿ ವೀಡಿಯೋ ಮಾಡ್ತೇನೆ. ಹೇರ್ ಟ್ರಾನ್ಸ್ಪ್ಲಾಂಟ್ ಸಫಾರಿ ಮಲಯಾಳಂ ಅನ್ನೋ ಚಾನಲ್ ಇದೆ, ನೀವು ಸರ್ಚ್ ಮಾಡ್ಕೊಳ್ಳಿ, ತುಂಬ ರಿಸಲ್ಟ್ ಬರ್ತಾ ಇದರಲ್ಲಿ. ಅದರಲ್ಲಿ ಈ ರೀತಿಯಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಸಫಾರಿ ಅಂತಹ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಯೂಟ್ಯೂಬ್ ಪೇಜ್ ಇದೆ, ಅದೇ ರೀತಿ ಫೇಸ್ಬುಕ್ ಪೇಜ್ ಇದೆ. ಫಾಲೋ ಮಾಡ್ಕೊಳ್ಳಿ. Thank you very much for watching this video. I'll come back with a new video, new information video, results video very soon. Bye.